ಹಾಯ್ ಹರ್ಷಿತಾ ಹಿಯರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರೀಸನಿಂಗ್ ಸಿಲೆಬಸ್ ಏನೇನಿದೆ ಅಂತ ನೋಡೋ ಬನ್ನಿ. ಫಸ್ಟು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಇದೆ, ಸಿಲೋಯಿಸಮ್ ಇದೆ, ಇನ್ಇಕ್ವಾಲಿಟೀಸ್ ಇದೆ, ಬ್ಲಡ್ ರಿಲೇಷನ್ ಇದೆ, ಡೈರೆಕ್ಷನ್ ಸೆನ್ಸ್ ಇದೆ, ಇನ್ಪುಟ್ ಔಟ್ಪುಟ್ ಇದೆ, ಲಾಜಿಕಲ್ ರೀಸನಿಂಗ್ ಇದೆ, ಡೇಟಾ ಸಫಿಷಿಯನ್ಸಿ ಇದೆ, ಪಝಲ್ ಇದೆ ಆ್ಯಂಡ್ ಸೀಟಿಂಗ್ ಅರೇಂಜ್ಮೆಂಟ್ ಇದೆ. ಯೂಶ್ವಲಿ ಪ್ರಿಲಿಮ್ಸ್ಗೂ ಮೇನ್ಸ್ಗೂ ಏನು ಡಿಫ್ರೆನ್ಸ್ ಅಂತ ಅಂದರೆ ಇದೇ ಟಾಪಿಕ್ಸು ಪ್ರಿಲಿಮ್ಸಲ್ಲಿ ಸ್ವಲ್ಪ ಈಸಿ ಲೆವೆಲ್ ಇರುತ್ತೆ, ಬಟ್ ಮೇನ್ಸಲ್ಲಿ ಸ್ವಲ್ಪ ಟಫ್ ಲೆವೆಲ್ ಇರುತ್ತೆ. ಕೆಲವೊಂದು ಟಾಪಿಕ್ಸ್ ಆ್ಯಡ್ ಆಗುತ್ತೆ ಅಷ್ಟೇ. ಮತ್ತು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗು ಒಂದು 5 ಮಾರ್ಕ್ಸಿಗೆ ಬರೋ ಚಾನ್ಸಸ್ ಇದೆ. ಸಿಲೋಯಿಸಮು ಕೂಡ ಒಂದು 5 ಮಾರ್ಕ್ಸಿಗೆ ಬರುತ್ತೆ. ಇನ್ಇಕ್ವಾಲಿಟೀಸ್ ಆಲ್ಸೋ ನೀವು ಒಂದು 5 ಮಾರ್ಕ್ಸ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಬ್ಲಡ್ ರಿಲೇಷನು ಮತ್ತು ಡೈರೆಕ್ಷನ್ ಸೆನ್ಸ್ ಬೋತ್ ಎರಡು ಸೇರಿ ಒಂದು 5 ಮಾರ್ಕ್ಸಿಗೆ ಬರೋ ಚಾನ್ಸಸ್ ಇದೆ. ಮತ್ತು ಪಝಲ್ಲು ಆ್ಯಂಡ್ ಸೀಟಿಂಗ್ ಅರೇಂಜ್ಮೆಂಟ್ ಎರಡರಿಂದ 15 ಮಾರ್ಕ್ಸ್ ಫಿಕ್ಸ್ ಆಗಿರುತ್ತೆ. ಪಝಲ್ಲು 10 ಮಾರ್ಕ್ಸಿಗೆ ಕೇಳ್ಬೋದು, ಅಥವಾ ಸೀಟಿಂಗ್ ಅರೇಂಜ್ಮೆಂಟ್ 5 ಮಾರ್ಕ್ಸಿಗೆ ಕೇಳ್ಬೋದು. ಆರ್ ಎಲ್ಸ್ ಪಝಲ್ಲೇ ಒಂದು 5 ಮಾರ್ಕ್ಸಿಗೆ ಕೇಳ್ಬೋದು, ಸೀಟಿಂಗ್ ಅರೇಂಜ್ಮೆಂಟ್ ಒಂದು 10 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟು ಇನ್ಪುಟ್ ಔಟ್ಪುಟ್ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಡೇಟಾ ಸಫಿಷಿಯನ್ಸಿನ ಒಂದು ಕ್ವಶನ್ ಅಥವಾ 2 ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು.